ಮ್ಯಾಮ್ ಪೇಮೆಂಟ್ ಆಗೋಯ್ತು ಮ್ಯಾಮ್. ಥ್ಯಾಂಕ್ ಗಾಡ್, ವೆರಿ ಗುಡ್. ನೋಡು, ನನಗೆ ಮೇಲ್ ಮಾಡು. ಡ್ರೈವರ್, ಗಾಡಿ ತೆಗಿ. ನವ್ಯಮ್ಮ, ಏನಾಯ್ತು? ಅಮ್ಮೋರ್ ಯಾಕೆ ಅಷ್ಟೊಂದು ಅರ್ಜೆಂಟ್ ಅಲ್ಲಿದ್ದಾರೆ? ಊರಿಂದ ಜ್ಞಾನಾಂಬಿಕಾ ಅಜ್ಜಿ ಬರ್ತಿದ್ದಾರೆ. ಆ ಅಜ್ಜಿ ಅಂದ್ರೆ ಮೇಡಮ್ ಭಯ, ಅದಕ್ಕೆ ಹೊರಟೋಗ್ತಿದ್ದಾರೆ. ಏನು, ವಾಗ್ದೇವಿ ಅಮ್ಮೋರು ಭಯ ಪಡೋದಾ? ದೂರ ಕೇಳ್ಬಿಡ ಸರ್ಸು. ಓಕೆ ದೆನ್ ಬಾಯ್. ಏನಾದ್ರೂ ಅವಶ್ಯಕತೆ ಇದ್ರೆ ಕಾಲ್ ಮಾಡಿ. ಕಾರ್ ಸ್ಟಾರ್ಟ್ ಮಾಡು, ಕ್ವಿಕ್. ಸೀನಿದ್ ಕೇಳಿಸ್ಲಿಲ್ವಾ ನಿಂಗೆ? ಸ್ವಲ್ಪ ಹೊತ್ತು ಇರು ವಾಗ್ದೇವಿ. ನನಗೆ ಇಂಥ ಆಚಾರಗಳೆಲ್ಲ ಬೇಕಾಗಿಲ್ಲ. ನೀನ್ ನಡೆಯಪ್ಪ. ಚೆನ್ನಾಗಿದ್ದೀರ ಅತ್ತಿಗೆ? ಚೆನ್ನಾಗಿದ್ದೀನಿ ಅರುಣ್ ಅವರೇ. ನಾನು ಬರ್ತಾ ಇದ್ದೀನಿ ಅಂತ ನಿಮಗ್ ಮೊದ್ಲೇ ಗೊತ್ತಾಗೋಗಿತ್ತಾ ಏನೋ? ಸ್ವಾಗತ ಮಾಡೋದಕ್ಕೆ ನಿಂತಿರೋ ಹಾಗೆ ಎಲ್ರು ಇಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದೀರಾ? ಹೌದು ಅತ್ತಿಗೆ ಅವರೇ, ವಾಗ್ದೇವಿ ಹೇಳಿದ್ಲು. ಎಲ್ಲಿ ವಾಗ್ದೇವಿ? ಕಾಣಿಸ್ತಾನೆ ಇಲ್ಲ. ನಾನು ಇಲ್ಲೇ ಇದ್ದೀನತ್ತೆ. ಚಿನ್ನಮ್ಮ.
ಚಿನ್ನಮ್ಮ ಚಿನ್ನಮ್ಮ ಅಂದ್ರೆ ಏನು ಡ್ಯಾಡ್? ನಿನ್ನ ಅಮ್ಮನಿಗೆ ಅತ್ತೆ ಇಟ್ಟಿರೋ ಮುದ್ದಿನ ಹೆಸರು. ಆ ಹೆಸರು ಅಂದ್ರೇನೆ ನಿಮ್ಮ ಅಮ್ಮಂಗೆ ತುಂಬಾ ಕೋಪ ಬರುತ್ತೆ. ಹೌದು ಡ್ಯಾಡ್. ಪಾಪ ಮೇಡಮ್ ಮುಖ ನೋಡ್ತಿದ್ರೇನೆ ಅರ್ಥ ಆಗ್ತಿದೆ. ಎಷ್ಟು ದಿನ ಆಯ್ತೆ ನಿನ್ನ ನೋಡಿ. ಕಾವೇರಿ ನೀರಲ್ಲಿ ಬೆಳೆ ಬೆಳೆಯೋ ಹಾಗೆ ನಿನ್ನ ಮುಖದಲ್ಲಿ ನಗ್ತಾ ಬರ್ತಿರೋ ಕಳೆ ಅಚ್ಚುಕಟ್ಟಾಗಿದೆ ಗೊತ್ತಾ. ಎಲ್ಲ ಚೆನ್ನಾಗೇನೋ ಇದೆ, ಆದ್ರೆ ಹೀಗ್ ಸಣ್ಣ ಆಗೋಗಿದ್ಯಲ್ಲ. ಯಾಕೆ ಊಟ ತಿಂಡಿ ತಿಂತ ಇಲ್ವಾ? ಅತ್ತೆ ಡಯಟಿಂಗ್ ಮಾಡ್ತಾಳೇನೋ ಅಜ್ಜಿ. ಇವಳು ಏನೇ ಹೊಸ್ದಾಗ್ ನೋಡ್ತಾ ಇದ್ಯಾ? ಪದ್ಮಾವತಿ ನನ್ನ ಮೊಮ್ಮಗಳು. ಏನ್ ಓದ್ಕೊಂಡಿದ್ಯಮ್ಮ? ನಿನಗೇನು ಓದಿನ ವ್ಯಾಮೋಹ ಹೋಗಿಲ್ವಾ ನಿನ್ನ? ಹೋಗಿಲ್ವಾ ನಿನಗೆ? ಈ ಅಭ್ಯಾಸ ಇನ್ನು ನಿನ್ಗೆ ಹೋಗಿಲ್ವಾ ಜ್ಞಾನಂಬಿಕೆ ಅತ್ತೆ? ನಾನು ಸತ್ ಮೇಲೆ ಹೋಗ್ಬೇಕೆ ಹೊರತು ಮಧ್ಯದಲ್ಲಿ ಹೋಗಲ್ವೇ ಚಿನ್ನಮ್ಮ? ನನ್ನವರು ನಿನಗೆ ಗೊತ್ತಿಲ್ಲದೆ ಇದ್ರು ರಾಹುಲ್ ಮದ್ವೆಗೆ ನಾನು ಬರ್ದೇ ಇರೋದಕ್ಕೆ ಅವನ ಹೆಂಡತಿ ಬಿಟ್ರೆ ನಿಮ್ಮವರೆಲ್ಲ ನನಗ್ ಚೆನ್ನಾಗಿ ಗೊತ್ತಿದ್ದಾರೆ. ನವ್ಯ, ತೇಜ, ವನಜ. ಈ ಹುಡುಗಿ ಯಾರು? ಒಂದ್ ವೇಳೆ ಇವಳು ನಿನ್ನ ಸೊಸೆ ಅಂತ ಮಾತ್ರ ಹೇಳ್ಬೇಡ. ಸ್ವಲ್ಪನೂ ಆಚಾರ ವಿಚಾರ ಇಲ್ಲದೆ ಇರೋ ಹುಡುಗಿ ತರ ಕಾಣಿಸ್ತದಾಳೆ. ನಾನ್ ಸೊಸೆ ಅಲ್ಲ ಆಂಟಿ, ವಾಗ್ದೇವಿಯರ ಫ್ರೆಂಡ್ ಮಗಳು. ಹೋಗ್ಲಿ ಬಿಡು ತಾಯಿ, ನನ್ನ ಬದುಕಿಸ್ದೆ. ಉಡುಗೆ ತೊಡುಗೆ ನಗು ಕಳೆ. ವಾಗ್ದೇವಿಯವ್ರ ಸೊಸೆಗೆ ಇರಬೇಕಾಗಿರೋ ಲಕ್ಷಣಗಳೆಲ್ಲ ಒಟ್ಟಿಗೆ ಇರೋ ಕಾಣಿಸ್ತಾ ಇದೆ. ಈ ಹುಡುಗಿನೇನಾ ನಿನ್ನ ಸೊಸೆ? ಕೈಯಲ್ಲಿ ಚಿಕ್ಕ ಮಗು ಇದೆ ಅಲ್ವಾ ಅಮ್ಮಮ್ಮ, ಇವಳೇ ಇರ್ಬೇಕು. ಸೊಸೆ ಅಲ್ಲ, ಈ ಹುಡುಗಿ ಮಗುನ ನೋಡ್ಕೊಳಕ್ಕೆ ಅಂತ ಮನೆಗೆ ಬಂದಿದ್ದಾಳಷ್ಟೇ. ಏನು ಆಯಮ್ಮನ? ನನಗಂತೂ ಹಾಗನ್ನಿಸ್ತಿಲ್ಲಮ್ಮ. ಅಂದ್ರೆ ಈ ಮಗು ನಿಂದೇನಾ? ದೇವರು ಕೊಟ್ಟಿರೋ ಮಗು, ದತ್ತುಕ್ ತಗೊಂಡಿದ್ದೀನಿ. ದತ್ತುನಾ? ಇದೇನ್ ಕರ್ಮನೋ? ಅದೆಲ್ಲ ಒಂದು ದೊಡ್ಡ ಕತೆ ಅತ್ತೆ. ಅದನ್ನೆಲ್ಲ ವಿವರವಾಗಿ ನಾನು ಆಮೇಲೆ ಹೇಳ್ತೀನಿ ನಿಮ್ಗೆ. ಮತ್ತೆ ರಾಹುಲ್ ಹೆಂಡತಿಯಲ್ಲಿ ನನಗೆ ಕಾಣಿಸ್ತಾ ಬಚ್ಚಿಟ್ಟಿದ್ಯಾ? ಅದು ಅವಳು ಯಾವ್ದೋ ಫಂಕ್ಷನ್ ಇದೆ ಅಂತ ತವರು ಮನೆಗೆ ಹೋಗಿದ್ದಾಳೆ. ತವರು ಮನೆಗ?
ಅವಳನ್ನ ನೋಡ್ಬೇಕು ಅಂತ ನಾನ್ ಇಲ್ಲಿಗೆ ಬಂದ್ರೆ ತವ್ರ ಮನೆಗ್ ಹೇಗ್ ಕಳಿಸ್ದೆ? ತವ್ರ ಮನೆ ಇದೇ ಊರಲ್ಲೇ ಇದೆ ಅತ್ತೆ. ಅವಳಿಗೆ ಬೇಗ ಬರೋದಕ್ಕೆ ಹೇಳಿ ವಿಷಯ ಮುಟ್ಟಿಸ್ತೀನಿ. ನೀವ್ ನಡೀರಿ ಒಳಗೆ. ಏನ್ ವಾಗ್ದೇವಿ ಇದು? ಮನೇನಾ ಅಥವಾ ದೆವ್ವದ ಕೊಂಪೆನಾ? ಅರುಣ್ ಪ್ರಸಾದ್ ಅವ್ರ ಹೆಂಡತಿನೇನಾ ನೀನು? ಯಾಕತ್ತೆ ಹಾಗೆ ಮಾತಾಡ್ತಿದ್ದೀರಾ? ಇಲ್ಲ ಅಂದ್ರೆ ಏನನ್ನಬೇಕು? ಪೂಜೆ ಅಗರಬತ್ತಿ ಇಲ್ದಿರೋ ತುಳಸಿ ಕಟ್ಟೆ, ರಂಗೋಲಿನೇ ಇಲ್ದಿರೋ ಮನೆ ಅಂಗಳ, ಅರಿಶಿಣನೆ ಹಚ್ತಿರೋ ಮುಂಬಾಗ್ಲು, ಬಣ್ಣನೆ ಇಲ್ದಿರೋ ಬಾಗ್ಲುಗಳು, ಮಾವಿನೆಲೆ ಇಲ್ದಿರೋ ಮನೆ, ಬೀಳೋ ಹಾಗಿರೋ ಗೋಡೆಗಳು, ತುಕ್ಕಿಡ್ದಿರೋ ಚಿಲಕಗಳು, ಒಂದೇ ಕಡೆ ಸೇರ್ಕೊಂಡಿರೋ ಧೂಳು, ಮೂಲೆಯಲ್ಲಿ ಯಾರು ನೋಡ್ದಿರಂತ ಕಸ. ಇದು ನಾವೆಲ್ಲ ಬಾಳೋತ ಮನೆ ಎಲ್ಲ ಬಿಡು, ನೋಡಕೊಳ್ಳೆ ಪಾಳು ಬಿದ್ದಿರೋ ಮನೆ ತರ ಇದೆ. ಅಷ್ಟಕ್ಕೂ ಮನೆ ಅಂದ್ರೆ ಹೇಗಿರ್ಬೇಕು? ಮನೆನ ಸಾರಿಸಿ ಬಣ್ಣಗಳಲ್ಲಿ ರಂಗೋಲಿ ಹಾಕಿ ತುಳಸಿ ಕಟ್ಟೆಗೆ ನಮಸ್ಕಾರ ಮಾಡಿ ದೇವಸ್ಥಾನ ತರ ಇರ್ಬೇಕು. ಹೊರಗಡೆಯಿಂದ ಬರೋರು ಕೈ ಮುಗ್ದು ಒಳಗ್ ಹೋಗ್ಬೇಕು. ಅದನ್ ಬಿಟ್ಟು ಹೀಗಿದ್ರೆ ಈ ಮನೆಗೆ ನಾನೇ ಅಂತಾನೆ ಅಲ್ಲ, ಆ ದೇವತೆಗಳು ಬರೋದಕ್ಕೂ ಕೂಡ ಭಯ ಪಡ್ತಾರೆ. ನಿನಗೇನಾಗಿದೆ ವಾಗ್ದೇವಿ? ಚಿಕ್ಕ ವಯಸ್ಸಲ್ಲಿ ಎಷ್ಟೆಲ್ಲ ಶುಚಿಯಾಗಿರ್ತಿದ್ದೆ. ಈಗ್ಲೂ ಕೂಡ ಹಾಗೆ ಇದೀನಲ್ಲ ಅತ್ತೆ? ಹೌದೌದು, ತುಂಬಾ ಚೆನ್ನಾಗೇ ಇದ್ಯಾ. ಕಣ್ಣಿಗೆ ಕಾಣಿಸೋ ಹಾಗೆ ಗೊತ್ತಾಗ್ತಾ ಇದೆ. ನಾಳೆಯಿಂದ ಎಲ್ಲ ಹೊಸದ ಕಲ್ಸೋವರೆಗೂ ನನಗ್ ಮನಃಶಾಂತಿನೇ ಇರೋದಿಲ್ಲ. ಮನಃಶಾಂತಿಗಿಂತ ಮೊದಲು ರೆಸ್ಟ್ ಅಗತ್ಯ. ಬನ್ನಿ ಒಳಗಡೆ ಹೋಗೋಣ. ಏನ್ ಬಾವಾ ಇಲ್ಲೇ ನಿಂತ್ಕೊಂಡ್ಬಿಟ್ಟೆ? ಅತ್ತೆ ಅಜ್ಜಿನ್ ಕರ್ಕೊಂಡ್ ಹೋದ್ರೆ ನೀನ್ ನನ್ನನ್ ಕರ್ಕೊಂಡ್ ಹೋಗು, ನಾಚಿಕೆ ಪಟ್ಕೋಬೇಡ. ವಾಗ್ದೇವಿ, ಫ್ರೂಟ್ಸ್ ತಿಂತ್ಯಾ? ನಿನ್ ಸೋದರತೆ ತಂದಿರೋದು. ನಾನ್ ತಿನ್ನಲ್ಲ. ತಿನ್ಬೋದಲ್ವಾ ವಾಗ್ದೇವಿ? ಆ ಕೋಪ ಕಡಿಮೆ ಆಗಿ ದೇಹ ತಂಪಾಗುತ್ತಂತೆ. ನಿನ್ನ ಕೊಡು ಕೊಡು ಅಂತ ಪದೇ ಪದೇ ಹೇಳಿದ್ರು ನಿಮ್ಮ ಅತ್ತೆ. ಬೇಡ ಅಂತ ಹೇಳ್ತಿದ್ದೇನಲ್ಲ, ಅರ್ಥ ಆಗ್ತಿಲ್ವಾ? ಇಷ್ಟು ದಿವಸಕ್ಕೆ ನಾನು ತಲೆ ತಗ್ಸುವಂತ ಪರಿಸ್ಥಿತಿ ಬಂದಿರೋದಕ್ಕೆ ನಿಮಗ್ ತುಂಬಾ ಎಕ್ಸೈಟಿಂಗ್ ಆಗಿ ಸಂತೋಷ ಆಗ್ತಿದ್ಯೋ ಏನೋ? ಹಾಗಂತಲ್ಲ, ಆದ್ರೆ ತುಳಿಯೋರು ಇದ್ರೆ ಅವ್ರ ತಲೆನ ತುಳಿಯೋರು ಖಂಡಿತವಾಗ್ಲೂ ಇರ್ತಾರೆ ಅಂತ ಕೇಳಿದ್ದೆ. ಇವಾಗ ಪ್ರತ್ಯಕ್ಷವಾಗಿ ನೋಡ್ತಿದ್ರೆ ಹೌದು, ಅದು ನಿಜ ಅನ್ಸ್ತಾ ಇದೆ. ಅಷ್ಟೊಂದು ಸಂತೋಷ ಪಟ್ಕೋಬೇಡಿ. ಅವಳು ನಮ್ಮ ಮನೇಲಿರೋದು ಕೇವಲ ಕೆಲವು ದಿನಗಳಷ್ಟೇ. ಕುಣಿಯೋಕೆ ಬರ್ದಿರೋರು ನೆಲ ಡೊಂಕು ಅಂತಾರಂತೆ. ನಿಮ್ ಅತ್ತೆ ಇರೋದು ಎಷ್ಟು ದಿನ ಆದ್ರೂ ಕೂಡ ನಿನಗಷ್ಟು ದಿನ ನಿದ್ರೆ ಬರ್ದಿರೋ ದಿನಗಳೇ ಅನ್ಸ್ತಾ ಇದೆ. ವಾಗ್ದೇವಿ, ಆದ್ರೆ ಒಂದ್ ವಿಷಯ ಮಾತ್ರ ಅರ್ಥ ಆಗ್ತಿಲ್ಲ. ನೀನು ನಿಮ್ ಸೋದರತೆ ಮುಂದೆ ಯಾಕೆ ತಲೆ ತೆಗಿಸ್ತಾ ಇದೀಯಾ? ನಿನ್ ಕೋಪನ ಆವೇಶನ ಯಾಕೆ ಕಟ್ಟಾಕೋತಾ ಇದೀಯಾ? ನಮ್ಮಪ್ಪನು ಕೊಟ್ಟಿರೋ ನಮ್ಮ ಅಕ್ಕ ಮಾಡಿರೋ ಸಹಾಯದಿಂದಾನೇ ನಾವ್ ಈ ಸ್ಥಿತಿಲಿದ್ದೀವಿ. ಅತ್ತೆಗೆ ಸ್ವಲ್ಪ ಕೋಪ ಜಾಸ್ತಿನೇ, ಆದ್ರೆ ತುಂಬಾ ಒಳ್ಳೆಯವರಮ್ಮ. ಆವೇಶದಲ್ಲಿ ಏನಾದ್ರೂ ಅಂದ್ರೆ ನೀನು ಕೋಪ ಮಾಡ್ಕೋಬಾರ್ದು. ಅತ್ತೆ ಮಾತನ್ನ ಕೇಳ್ಬೇಕು, ಸರಿನಾ? ಸರಿ ಅಪ್ಪ, ಅತ್ತೆ ಏನ್ ಹೇಳಿದ್ರು ಕೇಳ್ತೀನಿ. ಯಾವತ್ತೂ ಬೇಜಾರ್ ಮಾಡಲ್ಲ, ಕೋಪ ಮಾಡ್ಕೊಳಲ್ಲ, ತಪ್ಪಾಗಿ ಮಾತಾಡಲ್ಲ. ನನ್ ವಾಗ್ದೇವಿ ತುಂಬಾ ಒಳ್ಳೆಯವಳು. ಆ ಮಾತುಗೋಸ್ಕರನೇ ಚಿಕ್ಕ ವಯಸ್ಸಿನಿಂದ ಇಲ್ಲಿವರೆಗೂ ನನ್ನ ಅಹಂನ ಸಾಯಿಸ್ಕೊಂಡು ಅಗತ್ಯ ಇಲ್ಲದೆ ಹೋದ್ರು
ತಲೆ ತಗ್ಗಿಸ್ಕೊಂಡು ಗೌರವ ಕೊಡ್ತಾ ಇದ್ದೀನಿ. ಹೋಗ್ಲಿ ಬಿಡು. ನಮ್ಮ ಮಾವಯ್ಯನ ದಯೆಯಿಂದ ನಾನಾದ್ಮೇಲೆ ತಲೆ ತೆಗೆಸ್ಕೊಳ್ಳೋಂತ ವ್ಯಕ್ತಿ ಇನ್ನೊಬ್ರು ಇದ್ದಾರೆ ಅಂತ ಆಯ್ತು. ಓಹೋ, ಅದನ್ನೇನೋ ತುಂಬಾ ದೊಡ್ಡದು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದೀರಾ? ಹೌದು, ನನ್ ದೊಡ್ಡತನವೇ ಅಲ್ವಾ ಮತ್ತೆ. ಅಂತ ಈಗ ಹಠಾತ್ ಆಗಿ ತೂಕ ನೋಡ್ಕೋತಾ ಇದ್ಯಾ? ನಮ್ಮ ಅತ್ತೆ ಹೋಗೋಷ್ಟ್ರಲ್ಲಿ ಕನ್ಫರ್ಮ್ ಆಗಿ 10-15 kg ಆದ್ರೂ ಕಡಿಮೆ ಆಗಿ ಹೋಗ್ತೀನಿ. ಅದನ್ನ ಸ್ಪೆಸಿಫಿಕ್ ಆಗಿ ತಿಳ್ಕೋಬೇಕು ಅಂತಾನೆ ಈಗಿಂದನೇ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಜನಗಳು ಕೊಬ್ಬು ಕರಗಬೇಕು ಅಂತ ಜಿಮ್ ಅಂತೆ, ಡಯಟ್ ಅಂತೆ ಏನೇನೋ ಮಾಡ್ತಾ ಇರ್ತಾರೆ. ಪ್ರತಿ ಮನೆಯಲ್ಲೂ ನಿಮ್ಮ ಅತ್ತೆ ಅಂಥವ್ರು ಒಬ್ರು ಇದ್ರೆ ಸಾಕು. ನಮ್ ರಾಜ್ಯದಲ್ಲಿ ಆರೋಗ್ಯಕ್ಕೆ ಕೊರತೆನೇ ಇರಲ್ವೇನೋ. ಸಾಕ್ ನಿಲ್ಲಿಸ್ರಿ. ನಮ್ಮತ್ತೆ ಬರೋದು ಹಾಗಿರ್ಲಿ, ನೀವು ಅವಮಾನ ಮಾಡೋದು, ಹೀಯಾಳ್ಸೋದು ಜಾಸ್ತಿ ಆಗ್ತಾ ಇದೆ. ಅವಕಾಶ ಸಿಕ್ಕಾಗ್ಲೇ ಉಪಯೋಗಿಸ್ಕೋಬೇಕಲ್ವಾ ಚಿನ್ನಮ್ಮ? ಯಾಕ್ರಿ ಆ ಹೆಸರಿನಿಂದ ನನ್ನನ್ನು ಕರೀತಾ ಇದ್ದೀರಾ? ನನಗ ಹೆಸರು ಅಂದ್ರೇನೆ ಆಗಲ್ಲ ಅಂತ ನನ್ನ ಮದುವೆ ಆದ ಹೊಸದ್ರಲ್ಲೇ ನಿಮ್ಗೆ ಹೇಳಿದ್ನಲ್ವಾ, ನೆನಪಿಲ್ವಾ? ಅಂದ್ರೆ ಮದ್ವೆ ಆಗಿ ತುಂಬಾ ವರ್ಷನೇ ಆಗೋಯ್ತಲ್ವಾ, ಮರ್ತ್ ಹೋಗಿದ್ದೀನಿ. ಈಗ ನೆನಪಿಟ್ಕೊಡಿ, ಇನ್ನೊಂದು ಸಾರಿ ಆ ಹೆಸರಿನಿಂದ ನನ್ನ ಕರೆದ್ರೆ ನಾನು ಏನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ. ಚಿನ್ನಮ್ಮ, ಅಯ್ಯೋ ಚಿನ್ನಮ್ಮ, ನಿಮ್ಮ ಅತ್ತೆ ಕರೆದ್ರೆ ಓಕೆನಾ? ಚಿನ್ನಮ್ಮ, ನಿಮ್ಮ ಅತ್ತೆನೆ ಕೂಗಿದ್ದು. ಹೋಗು. ಬರ್ತೀನತ್ತೆ. ಅತ್ತೆಮ್ಮ ಕರೆದ್ರು ಅಂತ ಚಿನ್ನಮ್ಮ ಕೋಪಿಸ್ಕೊಂಡು ಹೊರಟೆ ಹೋದ್ರು ಹಾಗೆ ನಮ್ಮ. ಮೇಡಮ್, ಹೇಳು ರಾಹುಲ್. ಅಜ್ಜಿ ಹತ್ರ ನೀವು ಭಾಷಣಿ ಬಗ್ಗೆ ಯಾಕೆ ನಿಜನ ಬಚ್ಚಿಟ್ರಿ ಮೇಡಮ್? ನಾನು ಅವಳಿಗೆ ತಾಳಿ ಕಟ್ಟಿರೋ ಗಂಡ ಅಂತ ಹೇಳಿದ್ರೆ ಅದ್ರಲ್ಲಿ ತಪ್ಪೇನಿದೆ ಮೇಡಮ್? ಆ ನಿಜಾನ ಬಚ್ಚಿಟ್ಟು ಭಾಷಣಿನ ಮಗು ನೋಡ್ಕೊಳಕ್ ಬಂದಿರೋ ಕೇರ್ ಟೇಕರ್ ಅಂತ ಹೇಳೋದು, ಒಬ್ಬ ಆಯ ಹಾಗೆ ನೋಡೋದು ನನಗಿಷ್ಟ ಆಗ್ತಿಲ್ಲ ಮೇಡಮ್. ಅದಕ್ಕೆ ಈಗಲೇ ಹೋಗಿ ನನ್ನ ಅಜ್ಜಿಗೆ ನಿಜ ಹೇಳ್ಬಿಡ್ತೀನಿ. ಬೇಡ ರಾಹುಲ್, ನಿಜನ ಬಚ್ಚಿಟ್ಟಿದ್ದು ಕೋಪದಿಂದನೋ ಪಿತೂರಿಯಿಂದನೋ ಅಲ್ಲ. ಭಾಷಣಿ ಬಗ್ಗೆ ಹೇಳಿದ್ರೆ ನಿನ್ನಜ್ಜಿ ಸರ್ಸು ಬಗ್ಗೆ ಕೇಳ್ತಾಳೆ. ಹಾಗೇನಾದ್ರೂ ಅವ್ರು ಕೇಳಿದ್ರೆ ನಾನು ನಡೆದಿರೋ ವಿಷಯಗಳ ಬಗ್ಗೆ ಹೇಳ್ಬೇಕಾಗತ್ತೆ. ಭಾಷಣಿ ಹೇಗ್ ಬಂದ್ಲು, ಯಾತಕ್ಕಾಗಿ ಬಂದ್ಲು, ಆಮೇಲೆ ಮೀಡಿಯಾನ ಕರ್ಕೊಂಡ್ ಬಂದು ಎಷ್ಟು ದೊಡ್ಡ ಇಶ್ಯೂನ ಕ್ರಿಯೇಟ್ ಮಾಡಿದ್ಲು, ಇದನ್ನೆಲ್ಲ ಹೇಳ್ಬೇಕು. ಬೇಕಾದೆಲ್ಲ ನೋಡಿದ್ಯಲ್ಲ ನಿಮ್ಮಜ್ಜಿ ಹೇಗ್ ಬಿಹೇವ್ ಮಾಡಿದ್ಲು ಅಂತ. ಇವಾಗ ಈ ನಿಜನೂ ಹೇಳ್ಬಿಟ್ರೆ ನಿಮ್ಮಜ್ಜಿ ಕೇಳ್ಕೊಂಡು ಸುಮ್ಮನೆ ಇರ್ತಾಳ? ಇನ್ನೊಂದು ದೊಡ್ಡ ಇಶ್ಯೂನ ಕ್ರಿಯೇಟ್ ಮಾಡ್ತಾಳೆ. ಹಾಗಾಗಬಾರ್ದು ಅಂತಾನೆ ನನಗೆ ಮನಸ್ಸಿಲ್ದೆ ಹೋದ್ರೂ ಕೂಡ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ಸುಳ್ಳು ಹೇಳ್ದೆ. ನಿಮ್ಮಜ್ಜಿ ಇಲ್ಲಿರುವಷ್ಟು ದಿನಗಳು ಎಷ್ಟು ರಂಪಾಟ ಮಾಡ್ತಾರೆ ಅನ್ನೋದು ನನಗ್ ಗೊತ್ತು. ಹಾಗಿದ್ದಾಗ ನಮ್ಮ ಫ್ಯಾಮಿಲಿ ಪ್ರಾಬ್ಲಮ್ಸ್ ಎಲ್ಲ ಹೇಳಿ ಅವ್ರನ್ನ ಡಿಸ್ಟರ್ಬ್ ಮಾಡೋದು ಯಾಕೆ? ಓಕೆ ಮೇಡಮ್, ನನಗೀಗ ಅರ್ಥ ಆಯ್ತು. ಆದ್ರೆ ಭಾಷಣಿನ ಒಬ್ಬ ಆಯ ಹಾಗೆ ಅವಳನ್ನ ಟ್ರೀಟ್ ಮಾಡ್ತಿದ್ರೆ ಇಟ್ಸ್ ನಾಟ್ ಫೇರ್ ಮೇಡಮ್. ರಾಹುಲ್, ಜಸ್ಟ್ ಫ್ಯೂ ಡೇಸ್. ಅಜ್ಜಿ ಹೊರಟೋದ್ಮೇಲೆ ನಾನು ಎಲ್ಲವನ್ನೂ ಸೆಟ್ ಮಾಡ್ತೀನಿ ಕಣೋ. ಯು ಡೋಂಟ್ ವರಿ. ಎಲ್ಲವನ್ನು ಪ್ರಾಪರ್ ಆಗಿ ಅರೇಂಜ್ ಮಾಡಿ. ಅಡುಗೆನ ಟೇಸ್ಟ್ ಮಾಡೋದು ಮಾತ್ರ ಅಲ್ಲ, ನಮ್ಮ ಅರೇಂಜ್ಮೆಂಟ್ಸ್ ನೋಡಿ ಅವರು ಫ್ಲಾಟ್ ಆಗ್ಬೇಕು. ಶೋರ್ ಮೇಡಮ್, ನೀವು ಸ್ಪೆಷಲ್ ಆಗಿ ಹೇಳ್ದೆ ಹೋದ್ರು ನಾನು ಪ್ರೀತಿ ಅದೇ ಕೆಲಸ ಮಾಡ್ತಿದ್ದೀವಿ. ಓಹ್ ಥ್ಯಾಂಕ್ ಗಾಡ್, ಗುಡ್. ಅದ್ಕೊಡು. ಏಯ್, ನೀನ್ ಯಾಕೆ ಇನ್ವಾಲ್ವ್ ಆಗ್ತಿದ್ಯಾ?
ಇದು ನಮ್ಮ ಫ್ಯಾಮಿಲಿಗೆ ಸಂಬಂಧಪಟ್ಟ ವಿಷಯ, ದೂರದಲ್ಲೇ ಇರು. ಆಂಟಿ, ಅದೇ ನಿಮ್ಮ ಹತ್ರ ಅಲ್ದೇ ಇದ್ರು ಅಮ್ಮಮ್ಮ ಹತ್ರ ಆದ್ರೂ ಒಳ್ಳೆ ಹೆಸರು ತಗೋಬೇಕು ಅಂತ ಪ್ಲಾನಿಂಗ್ ಅನ್ಸುತ್ತೆ ಆಂಟಿ. ಚಿನ್ನಮ್ಮ, ಚಿನ್ನಮ್ಮ. ಓ, ಬಂದ್ರು ಇರಿ. ಚಿನ್ನಮ್ಮ. ಹಾ, ಬಂದೆ. ಚಿನ್ನಮ್ಮ. ದೇವ್ರೇ. ಅತ್ತೆ, ಒಂದು ಚಿಕ್ಕ ರಿಕ್ವೆಸ್ಟ್. ಏನ್ ಚಿನ್ನಮ್ಮ? ಈ ಹೆಸರನ್ನ ಚಿಕ್ಕ ವಯಸ್ಸಲ್ಲಿ ಇಟ್ಟಿದ್ದಲ್ವಾ, ಅವಾಗ ಒಂಥರ ಚೆನ್ನಾಗಿತ್ತು. ಈ ಕೇಳೋಕೆ ಒಂಥರ ಆಗುತ್ತತ್ತೆ, ಅದಕ್ಕೆ ಆ ಥರ ಕರಿಬೇಡಿ ಅತ್ತೆ ಪ್ಲೀಸ್. ಓ, ಅದಾ? ಅಭ್ಯಾಸ ತಪ್ಪೋಗಿ ನಿನ್ಗಾಗ ಅನ್ನಿಸ್ತಾ ಇದೆ. ಆದ್ರೆ ಸ್ವಲ್ಪ ದಿನ ಆದ್ಮೇಲೆ ನೋಡು, ನೀನೇ ಬೇಕು ಅಂತ ಹೆಸರಲ್ಲಿ ಕರೆಸ್ಕೋತೀಯ. ಚಿನ್ನಮ್ಮ. ನಾನು ಹೊಟ್ಟೆಲ್ ಉಳ್ಗಳೆಲ್ಲ ಕುಸ್ತಿ ಮಾಡ್ತೇವೆ, ಬನ್ನಿ ಒಂದ್ ಪಟಾಕಣ. ಸರಿ ಬನ್ನಿ.